ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈ ವ್ಲಾಗಲ್ಲಿ ನಾನು ಸ್ವಲ್ಪ ಏನಾದರೂ ಚೆನ್ನಾಗಿ ತಿನ್ನೋ ಐಟಮ್ಗಳನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ದಿನಗಳಾಯಿತು ಏನಾದರೂ ಸ್ಪೆಷಲ್ ಆಗಿ ನಾನು ಮಾಡ್ಕೊಂಡು ತಿಂದು. ಅದಕ್ಕೆ ಸ್ಪೆಷಲ್ ಅಂದರೆ ಇವತ್ತೇನಾದರೂ ನನಗೋಸ್ಕರ ನಾನು ಏನಾದರೂ ಒಂದು 2-3 ಐಟಮ್ ಥರ ತಿನ್ನೋದಕ್ಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಒಂದು ಸ್ವೀಟು, ಇನ್ನೊಂದು ಖಾರ, ಇನ್ನೊಂದು ಯಾವುದಾದ್ರೂ ಏನಂತಾರೆ ಕಾಳುಗಳಲ್ಲಿ ಏನಾದ್ರು ಮಾಡ್ತಾರಲ್ಲ ಆ ತರ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೆನ್ನೆ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದೆ, ಹಾಗಾಗಿ ಎಲ್ಲ ವಸ್ತುಗಳೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೀನಿ. ನೆನ್ನೆ ಆಕ್ಚುಲಿ ಚಪಾತಿ ಮಾಡ್ಕೊಂಡು ತಿಂದಿದ್ದೆ ರಾತ್ರಿ, ಸೊ ಅದೆಲ್ಲ ಪಾತ್ರೆ ಎಲ್ಲ ತೊಳೆದೇ ಇಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಏನಾದ್ರು ಅಡುಗೆ ಎಲ್ಲ ಮಾಡ್ತೀನಲ್ಲ ಅದೆಲ್ಲ ಆದ್ಮೇಲೆ ಎಲ್ಲ ಪಾತ್ರೆನೂ ಒಟ್ಟಿಗೆ ತೊಳೆನ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ತುಂಬಾ ಮೆಸ್ಸಿ ಆಗೋಗ್ಬಿಟ್ಟಿದೆ, ಪ್ಲೀಸ್ ಡೋಂಟ್ ಮೈಂಡ್. ಏನೇನು ಅಡುಗೆ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸ್ವೀಟ್ ಅಂದ್ರೆ ಇದನ್ನ ಜಾಸ್ತಿ ಹಳ್ಳಿ ಕಡೆ ಮಾಡ್ತಾರೆ, ಹುರುಳಿಕಟ್ಟು ಅಂತ ಹೇಳ್ತಾರೆ ಇದನ್ನ. ಸೊ ಆ ಹುರುಳಿ ಕಾಳಲ್ಲಿ ಈ ತರದ್ ಒಂದು ಸ್ವೀಟ್ ನ ಮಾಡ್ಬೋದು. ತುಂಬಾ ಸಿಂಪಲ್ ಇದು ಆಕ್ಚುಲಿ ಮಾಡೋದು. ಹುರುಳಿಕಟ್ಟು ಮತ್ತೆ ಕಾಯಿ ತುರಿ ಮತ್ತೆ ಬೆಲ್ಲ ಇದನ್ನಿಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನ ಮಾಡೋದು. ಅದು ತೋರಿಸ್ತೀನಿ ಪ್ರೊಸೀಜರ್ ಹೇಗ್ ಮಾಡೋದು ಅಂತ. ಇದ್ರ ಜೊತೆಗೆ ಕಾಯಿ ಹಾಲು ಅಂತ ಮಾಡ್ತೀವಿ. ಸೊ ಅದು ಅವೆರಡು ಒಂದು ಒಳ್ಳೆ ಕಾಂಬಿನೇಷನ್. ಕಾಯಿ ಹಾಲು ಹಾಕೊಂಡು ಹುರುಳಿಕಟ್ನ ತಿನ್ನೋದು. ಫಸ್ಟ್ ಹುರುಳಿಕಟ್ನ ಮಾಡೋಣ. ಹುರುಳಿಕಟ್ ಮಾಡೋದ್ಕಿಂತ ಮುಂಚೆ ಇಲ್ಲಿರೋದನ್ನೆಲ್ಲ ಸ್ವಲ್ಪ ಜಾಗ ಕ್ಲಿಯರ್ ಮಾಡ್ಕೊಂತೀನಿ. ಆಕ್ಚುಲಿ ಅವತ್ತೇ ಎಲ್ಲ ಕ್ಲೀನ್ ಮಾಡಿ ಎತ್ತಿರ್ತೀನಿ, ಬಟ್ ನಂಗೆ ನೆನ್ನೆ ತುಂಬಾನೇ ಸುಸ್ತಾಗೋಗಿತ್ತು. ಅದಕ್ಕೆ ಮಲ್ಕೊಂಡ್ಬಿಡೋಣ, ಬೆಳಗ್ಗೆ ಮಾಡಿದ್ರಾಯ್ತು ಅಂತ ಹಾಗೆ ಎತ್ತಿಟ್ಟು ಮಲ್ಕೊಂಡೆ. ಇಲ್ಲೆಲ್ಲ ಸ್ವಲ್ಪ ನೀರಾಗಿ ಹೋಗ್ಬಿಟ್ಟಿದೆ, ಕ್ಲೀನ್ ಮಾಡಬೇಕು. ತುಂಬಾ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೆ, ಹಂಗಾಗಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಇವಾಗ ಹುರುಳಿಕಟ್ ಮಾಡೋಣ ಫಸ್ಟು. ಇಲ್ಲಿ ನಾನು ಸ್ವಲ್ಪ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಹುರುಳಿಕಾಳು ಮುಳುಗೋವಷ್ಟು ನೀರನ್ನು ಹಾಕಿ ರಾತ್ರಿ ಎಲ್ಲ ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಇದನ್ನು ಕುಕ್ಕರಲ್ಲಿ 4-5 ವಿಷಲ್ ಕೂಗಿಸ್ಬೇಕು, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ವಿಷಲ್ ಓಪನ್ ಮಾಡಿ ತೋರಿಸಿದ್ದೀನಿ, ಆಲ್ರೆಡಿ ನಾನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಒಂದು 2-3 ಕಾಳು ತೆಗೆದು ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ಇವಾಗ ನಾನು ನೀರನ್ನು ಮತ್ತು ಹುರುಳಿಕಾಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಹುರುಳಿಕಾಳಿನ ನೀರು ಇದೆಯಲ್ಲ ಅದರಲ್ಲಿ ಆ್ಯಕ್ಚುಲಿ ನಾವು ಉಪ್ಸಾರು ಮಾಡ್ಕೋಬಹುದಂತೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇನ್ಫ್ಯಾಕ್ಟ್ ಇದೇ ಫಸ್ಟ್ ಟೈಮ್ ನಾನು ಹುರುಳಿಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ಈಗ ಈ ಹುರುಳಿಕಾಳಿಗೆ ನಾನು ಒಂದು ಬೌಲಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಿದ್ದೀನಿ. ಮತ್ತು 1 ಬಟ್ಲಷ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬೋದು ಅಷ್ಟೇ. ಇವಾಗ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸೊ ರುಬ್ಬಿ ಆಗಿದೆ. ರುಬ್ಬಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನಾನು ಕಾಯಿ ಹಾಲನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕಾಯಿ ಹಾಲು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸಿಲ್ಲ. ಆ್ಯಕ್ಚುಲಿ ಅದನ್ನು ಮಾಡೋದು ತುಂಬಾ ಸಿಂಪಲ್. ಕಾಯಿನ ಚೆನ್ನಾಗಿ ತುರ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಓಕೆ, ಹುರುಳಿಕಟ್ ರೆಡಿ ಆಗಿದೆ. ಇದನ್ನು ಆ್ಯಕ್ಚುಲಿ ಊರಲ್ಲಿ ಹಳ್ಳಿ ಕಡೆ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ನಮ್ಮಮ್ಮ ಕಲ್ತ್ಕೊಂಡ್ಬಂದಿದ್ರು ಊರಿಂದ, ಅಜ್ಜಿ ಹತ್ರ ಹೇಳಿಸ್ಕೊಂಡು ಹೇಗೆ ಮಾಡೋದು ಅಂತ. ಸೊ ಅವ್ರು ನನಗೆ ಹೇಳ್ಕೊಟ್ಟಿದ್ದು ಹೇಗೆ ಮಾಡೋದು ಅಂತ. ನಂಗೆ ಇದು ತುಂಬಾನೇ ಫೇವ್ರೇಟ್, ತುಂಬ ಒಳ್ಳೇದು ಆ್ಯಕ್ಚುಲಿ ಆರೋಗ್ಯಕ್ಕೆ ಇದು. ಸೊ ಇವಾಗ ನೆಕ್ಸ್ಟ್ ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಸೊ ಪುಳಿಯೋಗರೆ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ನಾನಿವತ್ತು ಏನಂದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಏನೋ ಸ್ವಲ್ಪ ಕೆಲವೊಂದು ಎಕ್ಸ್ಟ್ರಾ ಹಾಕಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸುಮಾರು ಜನ ಮನೇಲಿ ಮೇ ಬಿ ಇದನ್ನೆಲ್ಲ ಯೂಸ್ ಮಾಡ್ತಿರ್ತೀರೇನೋ, ಬಟ್ ನಾನು ಜಾಸ್ತಿ ಈ ಉದ್ದಿನ ಬೇಳೆ ಅಂಥದ್ದೆಲ್ಲ ಹಾಕೋದಿಲ್ಲ. ಸೊ ಇವತ್ತು ಉದ್ದಿನ ಬೇಳೆ ಅಂತದನ್ನೆಲ್ಲ ಹಾಕಿ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪುಳಿಯೋಗರೆನ. ಏನಂದ್ರೆ ಇವತ್ತು ಸ್ವಲ್ಪ ಒಂದು ಒಳ್ಳೆ ಫುಡ್ ತಿನ್ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಅದು ಸಂಜೆವರೆಗೂ ಆಗ್ಬೇಕು, ನನ್ನ ಕೈಲಿ ಇನ್ನೊಂದ್ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮತ್ತೆ ಹೋಟ್ಲಿಗೆ ಹೋಗೋದಕ್ಕೂ ಆಗೋದಿಲ್ಲ, ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಅನ್ಸಿದೆ ಇವತ್ತು. ಅದಕ್ಕೋಸ್ಕರ ಗಿಟಲ್ಗೆಲ್ಲ ಹೋಗೋದಕ್ಕಾಗಲ್ಲ. ಸಂಜೆವರೆಗೂ ಇದನ್ನೇ ತಿನ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತೆ ನಿಜವಾಗ್ಲೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹುರುಳಿಕಟ್ಟೆಲ್ಲ ಸಂಜೆವರೆಗೂ ಹಾಗೆ ಇರುತ್ತೆ, ಏನೂ ಆಗೋದಿಲ್ಲ. ಈವನ್ ಪುಳಿಯೋಗರೆ ಕೂಡ ಹಾಗೆ ಇರುತ್ತೆ. ಸೊ ಇವಾಗ ಪುಳಿಯೋಗರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗಲೂ MTR ಪುಳಿಯೋಗರೆ ಪ್ಯಾಕೆಟ್ನೇ ಹಾಕೋದು. ಇದಕ್ಕಿಂತ ಮೊದಲು ಆ್ಯಕ್ಚುಲಿ ಅಯ್ಯಂಗಾರ್ಸ್ ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದಿದ್ದು. ಸ್ವಲ್ಪ ವರ್ಷದ ಮುಂಚೆಯಿಂದ MTR ಪುಳಿಯೋಗರೆ ಪ್ಯಾಕೆಟ್ ಜಾಸ್ತಿ ಯೂಸ್ ಮಾಡ್ತೀನಿ. ಪುಳಿಯೋಗರೆ ಮಾಡೋದಕ್ಕೆ ಇವಾಗ ಬಾಣಲಿಗೆ 1 2 3 4 5 6 7 8 9 ಚಮಚ ಎಣ್ಣೆ ಹಾಕಿದ್ದೀನಿ. ಮತ್ತು 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡಿಯೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕಾದ್ಮೇಲೆ ಮತ್ತೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಸರಿ ಸ್ವಲ್ಪ ಕಡಲೆ ಬೀಜನ ಜಾಸ್ತಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡು ಒಂದು 8 ರಿಂದ 9 ಎಸಳು ನಾನು
ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಒಂದು 4ರಿಂದ 5 ಹಾಗೆ ಮುರಿದ್ಬಿಟ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು 1/4 ಬಟ್ಲಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಮತ್ತು ಈ ಸರಿ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ನೋಡೋಣ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಮುಷ್ಟಿಯಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ನಾನಿವಾಗ ಪುಳಿಯೋಗರೆ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ರೈಸನ್ನು ಇದ್ರ ಜೊತೆಗೆ ಸೇರಿಸಿ ಕಲಿಸೋದು ಅಷ್ಟೇ. ರೈಸ್ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ರೆಡಿಯಾಗಿದೆ. ಓಕೆ, ಫೈನಲಿ ಪುಳಿಯೋಗರೆನೂ ರೆಡಿಯಾಗಿ ಆಯಿತು. ಸ್ವಲ್ಪ ಲೇಟಾಗಿ ಹೋಯಿತು. ಏನು ಸೆಕೆ ಅಲ್ವಾ ಈ ನಡುವೆ, ಅಪ್ಪ ಆಲ್ರೆಡಿ ಸೆಕೆಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಕೂದಲೆಲ್ಲ ಬಿಟ್ಕೊಂಡು ಇವಾಗ ಅಡುಗೆ ಮಾಡೋಕ್ಕಾಗೋದೇ ಇಲ್ಲ. ಸೆಕೆ. ಸೊ ಓಕೆ, ಇವಾಗ ಪುಳಿಯೋಗರೆ ರೆಡಿ ಆಗಿದೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ. ಆ್ಯಕ್ಚುಲಿ ಹೇಳ್ತಾರಲ್ವಾ, ಸಂಕ್ರಾಂತಿಗೆ ಶಂಕದಷ್ಟು ಹೋಗುತ್ತೆ ಚಳಿ, ಶಿವರಾತ್ರಿಗೆ ಶಿವ ಅನ್ಕೊಂಡು ಹೋಗುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಬಟ್ ಈ ಸಾರಿ ಇನ್ನೂ ಶಿವರಾತ್ರಿ ಬಂದೇ ಇಲ್ಲ, ಇನ್ನೂ ಸ್ವಲ್ಪ ಟೈಮ್ ಇದೆ. ಆಲ್ಮೋಸ್ಟ್ ಫೆಬ್ರವರಿ ಸ್ಟಾರ್ಟಿಂಗ್ ಇಂದಾನೇ ಸೆಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಅಡುಗೆ ಮಾಡೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಸೆಕೆ. ಇದು ವಿಂಡೋ ಓಪನ್ ಮಾಡೋಣ ಅಂದರೆ ಅದು ಆ್ಯಕ್ಚುಲಿ ಕರೆಕ್ಟಾಗಿ ಓಪನ್ ಆಗಲ್ಲ, ಸ್ವಲ್ಪ ಅದು ಒಡೆದೋಗ್ಬಿಟ್ಟಿದೆ. ಹಾಗಾಗಿ ಅದು ಓಪನ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ವಿಂಡೋ ಓಪನ್ ಮಾಡಲ್ಲ ಅಡುಗೆ ಮಾಡೋವಾಗ. ತುಂಬ ಸೆಕೆ ಆಗ್ತಿದೆ. ಇವಾಗ ಕಡಲೆಬೇಳೆ ಪಲಾರ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಈಸಿ ಆ್ಯಂಡ್ ತುಂಬ ಹೆಲ್ತಿ ಆ್ಯಂಡ್ ಅಷ್ಟೇ ಟೇಸ್ಟಿ. ಇದು ನನಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದ. ಇದನ್ನೆಲ್ಲ ಹಳ್ಳಿಗಳ ಕಡೆ ದೇವ್ರಿಗೆ ಪ್ರಸಾದ ಥರ ಮಾಡಿ ಹಂಚ್ತಾರೆ. ಸೊ ಈ ಒಂದು ರೆಸಿಪಿನ ನಾವು ಅಲ್ಲಿಂದ ಕಲ್ತಿದ್ದು. ಸೊ ಇವಾಗ ಅದನ್ನು ಮಾಡ್ಕೊಳ್ಳೋಣ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನ ನಾನು ಆ್ಯಕ್ಚುಲಿ ತುಂಬ ವರ್ಷದಿಂದ ಮಾಡ್ತೀನಿ, ಹಾಗಾಗಿ ಇದೊಂದನ್ನು ಮಾತ್ರ ಕರೆಕ್ಟಾಗಿ ಮಾಡಕ್ಕೆ ಬರುತ್ತೆ. ಈ ಕಡಲೆಬೇಳೆ ಪಲಾರ ಮಾತ್ರ ಇವತ್ತೇ ಕಂಪ್ಲೀಟಾಗಿ ತಿಂದು ಮುಗಿಸ್ಬೇಕು. ಇದು ನೆಕ್ಸ್ಟ್ ಡೇವರೆಗೂ ಇಟ್ಕೊಳ್ಳೋಕ್ಕಾಗಲ್ಲ. ಅದು ತುಂಬ ಏನಂತಾರೆ, ಅದು ರಸ ಎಲ್ಲ ಬಿಟ್ಕೊಂಡ್ಬಿಡೋದ್ರಿಂದ ಅದು ಹಾಳಾದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವತ್ತೇ ತಿಂದು ಮುಗಿಸ್ಬೇಕು. ಸೊ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆಬೇಳೆನ ಒಂದು 3ರಿಂದ 4 ಅವರ್ ನೆನೆಸಿಟ್ಟಿದ್ದೆ. ಇವಾಗ ಅದ್ರ ಜೊತೆಗೆ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದಂತಹ ಒಂದು ಅರ್ಧ ಬಟ್ಲಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿಗಳನ್ನ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಅಕಸ್ಮಾತ್ ಏನಾದರೂ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೋಬಹುದು. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದು 7ರಿಂದ 8 ಮೆಣಸಿನ್ಕಾಯಿಗಳನ್ನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಹೋಳು ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಕಲಿಸಿದ್ರೆ ಕಡಲೆಬೇಳೆ ಪಲಹಾರ ರೆಡಿ ಆಗುತ್ತೆ. ಇದು ಮಾಡೋದು ತುಂಬಾ ಈಸಿ, ಕುಕ್ ಮಾಡೋ ಅಂತೆಲ್ಲ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಈಸಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಕಡಲೆಬೇಳೆ ಕೋಸಂಬರಿ ಆ್ಯಸ್ ಯೂಶುವಲ್ ಚೆನ್ನಾಗಿ ಬಂದಿದೆ. ಇವತ್ತಂದ್ರೆ ಏನೋ ಗೊತ್ತಿಲ್ಲ, ಏನಾದರೂ ಸ್ವಲ್ಪ ಚೆನ್ನಾಗಿರೋದು ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ. ಬಟ್ ಟೈಮ್ ಸಿಕ್ಕಿರಲಿಲ್ಲ. ಮನೇಲಿ ಅಡುಗೆ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಆಚೆ ಹೋಗೋದು ತಿಂದು ಬರೋದು ಇದೇ ಥರ ಮಾಡ್ತಾ ಇದ್ದೆ. ಇವತ್ತೇನಾದರೂ ಮಾಡೋಣ ಚೆನ್ನಾಗಿರೋದು, ಸಂಜೆವರೆಗೂ ಇರಬೇಕು ಅಂದರೆ ಹೋಟೆಲ್ಗಳಿಗೆ ಹೋಗಿ ತುಂಬ ದಿನಗಳಿಂದ ತಿನ್ಕೊಂಡು ಬರ್ತಾ ಇದ್ದೆ. ಈ ನಡುವೆ ಜಾಸ್ತಿ ನಾನು ಮನೇಲೇನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಅದಕ್ಕೆ ನನಗೋಸ್ಕರ ನಾನು ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಒಂದು 3 ರೆಸಿಪಿನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಟೇಸ್ಟಿಯಾಗಿರೋದು ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ. ಹೋಟೆಲ್ ಫುಡ್ ತಿಂದು ಸ್ವಲ್ಪ ಬೇಜಾರಾಗಿತ್ತು. ಅಫ್ಕೋರ್ಸ್ ಚೆನ್ನಾಗೇ ಇರುತ್ತೆ ಹೋಟೆಲ್ನು, ಬಟ್ ಮನೆ ಊಟ ಮಾಡಬೇಕು ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತು ಮಾಡಿದ್ದೀನಿ. ಸೊ ಅಷ್ಟೇ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಅದಾದ್ಮೇಲೆ ಇವಾಗ ಫಸ್ಟ್ ಇದು ಅಷ್ಟೇ. ಆದರೆ ನೆಕ್ಸ್ಟ್ ಡೇ ಇವಾಗ ಏನಿದು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಸೆಕೆ, ಇದು ಓಪನ್ ಮಾಡೋಕ್ಕಾಗಲ್ಲ.